ಎಲ್ರಿಗೂ ನಮಸ್ತೆ. ನಾನು ಶಿಲ್ಪಾ ಸುನೀಲ್. ನಾನು ಇಂದು ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ಶಿವಕ್ಷೇತ್ರಗಳಲ್ಲಿ ಒಂದಾದಂತಹ ಅರುಣಾಚಲೇಶ್ವರ ದೇವಾಲಯದ ದಿವ್ಯ ಮಹಿಮೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ತಮಿಳುನಾಡಿನ ತಿರುವಣಾಮಲೈನಲ್ಲಿ ನೆಲೆಸಿರುವಂತಹ ಈ ಕ್ಷೇತ್ರವನ್ನು ಸ್ವತಃ ಪರಶಿವನ ಅಗ್ನಿ ಸ್ವರೂಪವೆಂದು ಭಕ್ತರು ಆರಾಧಿಸುತ್ತಾರೆ. ಪಂಚಭೂತ ಕ್ಷೇತ್ರಗಳಲ್ಲಿ ಅಗ್ನಿ ತತ್ವವನ್ನು ಪ್ರತಿನಿಧಿಸುವ ಈ ಪವಿತ್ರ ಕ್ಷೇತ್ರವು ಸಾವಿರಾರು ವರ್ಷಗಳ ಇತಿಹಾಸ, ಪುರಾಣ ಕಥೆಗಳು ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಅರುಣಾಚಲ ಬೆಟ್ಟವೇ ಶಿವನ ಸ್ವರೂಪವೆಂದು ನಂಬಿದ್ದಾರೆ. ಆದ್ದರಿಂದ ಇಲ್ಲಿಗೆ ಬರುವಂತಹ ಲಕ್ಷಾಂತರ ಭಕ್ತರು ಗಿರಿವಲಂ ಮಾಡಿ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಗಿರಿವಲಂ ಅಂದರೆ ಗಿರಿ ಪ್ರದಕ್ಷಿಣೆ. ಹಾಗಾದರೆ ಅರುಣಾಚಲ ದೇವಾಲಯದ ಇತಿಹಾಸವೇನು? ಈ ಕ್ಷೇತ್ರದ ವಿಶೇಷತೆಯೇನು? ಕಾರ್ತಿಗಯ್ಯಂ ದೀಪದ ಹಬ್ಬದ ಮಹತ್ವವೇನು ಮತ್ತು ಯಾಕೆ ಈ ಕ್ಷೇತ್ರವನ್ನು ಮೋಕ್ಷದಾಯಕ ಕ್ಷೇತ್ರ ಎಂದು ಕರೆಯುತ್ತಾರೆ ಎಂದು ತಿಳಿದುಕೊಳ್ಳೋಣ. ಈ ಎಲ್ಲ ಅದ್ಭುತ ಮಾಹಿತಿಗಳನ್ನು ಇಂದಿನ ವಿಡಿಯೋದಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇತರ ಬೇರೆ ದೇವಾಲಯಗಳಲ್ಲಿ ಶಿವನು ಲಿಂಗ ರೂಪದಲ್ಲಿ ಪೂಜಿಸಲ್ಪಟ್ಟರೆ ಅರುಣಾಚಲದಲ್ಲಿ ಮಾತ್ರ ಇಡೀ ಬೆಟ್ಟವನ್ನೇ ಶಿವನ ರೂಪವೆಂದು ಪೂಜೆ ಮಾಡಲಾಗುತ್ತೆ. ಅರುಣಾಚಲ ಎಂಬ ಹೆಸರಿನ ಅರ್ಥ ತಿಳಿಸ್ತೀನಿ. ಮೊದಲಿಗೆ ಅರುಣ ಎಂದರೆ ಕೆಂಪು, ಜ್ಯೋತಿ, ಅಗ್ನಿ. ಹಾಗೆ ಅಚಲ ಎಂದರೆ ಬೆಟ್ಟ, ಅಚಲವಾದುದು ಅಂತ ಅರ್ಥ. ಅಂದರೆ ಜ್ಯೋತಿಯ ಬೆಟ್ಟ ಅಥವಾ ಅಗ್ನಿಯ ಪರ್ವತ ಅಂತ ಹೇಳಲಾಗುತ್ತೆ. ಇನ್ನು ಯಾಕೆ ಈ ಅರುಣಾಚಲ ಬೆಟ್ಟವನ್ನು ಶಿವನ ರೂಪವೆಂದು ಪೂಜೆ ಮಾಡ್ತಾರೆ ಅಂತ ಅದಕ್ಕೆ ಒಂದು ಪುರಾಣದ ಕಥೆ ಇದೆ, ಅದನ್ನು ಹೇಳ್ತೀನಿ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಇವರಲ್ಲಿ ಯಾರು ಶ್ರೇಷ್ಠರು ಎಂಬ ವಿಚಾರದಲ್ಲಿ ವಾದ ನಡೆಯುತ್ತೆ. ಆಗ ಶಿವ ಅವರ ಮುಂದೆ ಅನಂತ ಜ್ಯೋತಿಯ ಸ್ತಂಭವಾಗಿ ಪ್ರತ್ಯಕ್ಷವಾಗ್ತಾರೆ. ಆಗ ಶಿವ ಏನು ಹೇಳ್ತಾರೆ ಅಂದರೆ, ಈ ಜ್ಯೋತಿಯ ಸ್ತಂಭದ ಆದಿ ಅಥವಾ ಅಂತ್ಯವನ್ನು ಯಾರು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು ಶಿವ ಹೇಳ್ತಾರೆ. ಆಗ ವಿಷ್ಣುವು ವಾರಾಹ ರೂಪದಲ್ಲಿ ಕೆಳಭಾಗದ ಅಂತ್ಯವನ್ನು ಹುಡುಕಲು ಹೊರಡ್ತಾರೆ. ಹಾಗೆಯೇ ಬ್ರಹ್ಮನು ಹಂಸ ರೂಪದಲ್ಲಿ ಮೇಲ್ಭಾಗದ ತುದಿಯನ್ನು ಹುಡುಕಲು ಹೋಗ್ತಾರೆ. ಎಷ್ಟೇ ಯುಗಗಳು ಕಳೆದರೂ ಆದಿಯಾಗಲಿ ಅಂತ್ಯ ಆಗಲಿ ಇಬ್ಬರಿಗೂ ಕಾಣೋದೇ ಇಲ್ಲ. ವಿಷ್ಣುವು ತಾನು ಸೋತೆ ಅಂತ ಒಪ್ಕೋತಾನೆ, ಆದರೆ ಬ್ರಹ್ಮನು ತಾನು ಒಪ್ಕೊಳ್ಳೋದಿಲ್ಲ. ನಾನು ಆದಿನ ಕಂಡೆ ಅಂತ ಸುಳ್ಳು ಹೇಳ್ತಾರೆ. ಇದನ್ನೆಲ್ಲ ಅರಿತ ಶಿವನು ಬ್ರಹ್ಮಗೆ ಶಾಪ ಕೊಡ್ತಾರಂತೆ. ಭೂಮಿಯಲ್ಲಿ ನಿನಗೆ ಕಡಿಮೆ ದೇವಾಲಯಗಳು ಹಾಗೆ ಕಡಿಮೆ ಪೂಜೆ ಲಭಿಸಲಿ ಎಂದು ಬ್ರಹ್ಮನಿಗೆ ಶಿವ ಶಾಪ ಕೊಡ್ತಾನಂತೆ. ಆದಿ ಅಂತ್ಯವಿಲ್ಲದ ಪರಮತತ್ವವಾದಂತಹ ಶಿವನೇ ಎಲ್ಲರಿಗಿಂತ ಶ್ರೇಷ್ಠ ಎಂದು ಕೊನೆಗೆ ಅರಿವಾಗುತ್ತೆ. ಆ ಅನಂತ ಜ್ಯೋತಿ ಸ್ತಂಭವೇ ನಂತರ ಅರುಣಾಚಲ ಬೆಟ್ಟ ರೂಪದಲ್ಲಿ ಸ್ಥಿರವಾಯಿತು ಎಂದು ಜನರ ನಂಬಿಕೆಯಾಗಿದೆ. ಆದ್ದರಿಂದ ಅರುಣಾಚಲವನ್ನು ಜ್ಯೋತಿರ್ಲಿಂಗದ ಸ್ವರೂಪದ ಬೆಟ್ಟ ಎಂದು ಭಕ್ತರು ಪೂಜಿಸಲ್ಪಡುತ್ತಾರೆ. ಇನ್ನು ಇವಾಗ ಗಿರಿವಲಂ ಬಗ್ಗೆ ಹೇಳ್ತೀನಿ. ಗಿರಿವಲಂ ಎಂದರೆ ಅರುಣಾಚಲ ಬೆಟ್ಟವನ್ನು ಸುತ್ತುವರಿಯುವುದು ಅಂತ, ಅಂದರೆ ಪ್ರದಕ್ಷಿಣೆ ಮಾಡುವುದು ಅಂತ ಅರ್ಥ. ಇದರ ವಿಶೇಷತೆ ಏನು ಅಂದರೆ, ರಮಣ ಮಹರ್ಷಿಗಳು ಸೇರಿದಂತೆ ಅನೇಕ ಸಂತರು ಅರುಣಾಚಲವೇ ಶಿವನ ಸ್ವರೂಪ ಎಂದು ನಂಬಿದ್ದಾರೆ. ಆದ್ದರಿಂದ ಬೆಟ್ಟವನ್ನು ಸುತ್ತುವುದು ಶಿವನನ್ನ ಪ್ರದಕ್ಷಿಣೆ ಮಾಡಿದಂತಹ ಪುಣ್ಯ ಲಭಿಸುತ್ತದೆ ಅಂತ ಹೇಳ್ತಾರೆ. ಗಿರಿ ಪ್ರದಕ್ಷಿಣೆ ಹಾಕೋದಕ್ಕಿಂತ ಮುಂಚೆ ಮೊದಲಿಗೆ ಭೂತನಾರಾಯಣ ದೇವಸ್ಥಾನ ಸಿಗುತ್ತೆ. ದೇವರ ದರ್ಶನ ಮಾಡಿಕೊಂಡು ದೀಪ ಹಚ್ಚಿ ನಂತರ ಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭಿಸಬೇಕು. ಈ ಗಿರಿವಲಂ ಇದೆಯಲ್ಲ, ಒಟ್ಟು ದೂರ ಇದು ಸುಮಾರು 14 ಕಿಲೋಮೀಟರ್ ಆಗುತ್ತೆ. ಮಾರ್ಗದಲ್ಲಿ ಪ್ರಸಿದ್ಧವಾದಂತಹ ಅಷ್ಟಲಿಂಗಗಳು ಸಿಗುತ್ತೆ. ಈ ಅಷ್ಟಲಿಂಗಗಳು ಯಾವುವು ಅಂದರೆ ಇಂದ್ರಲಿಂಗಂ, ಅಗ್ನಿಲಿಂಗಂ, ಯಮಲಿಂಗಂ, ನಿರುತಿಲಿಂಗಂ, ವರುಣಲಿಂಗಂ, ವಾಯುಲಿಂಗಂ, ಕುಬೇರಲಿಂಗಂ ಹಾಗೂ ಈಶಾನ್ಯಲಿಂಗಂ. ಇನ್ನು ಈ ಗಿರಿವಲಂ ಮಾರ್ಗದಲ್ಲಿರುವ ಈ ಅಷ್ಟಲಿಂಗಗಳು 8 ದಿಕ್ಕುಗಳ ಅಧಿಪತಿಗಳಾದಂತಹ ದಿಕ್ಪಾಲಕರಿಗೆ ಸಂಬಂಧಿಸಿದಂತಹ ಶಿವಲಿಂಗಗಳಾಗಿವೆ. ಪ್ರತಿಯೊಂದು ಲಿಂಗವು ಒಂದು ದಿಕ್ಕು ಮತ್ತು ಒಂದು ವಿಶೇಷ ಆಶೀರ್ವಾದವನ್ನು ಸಂಕೇತಿಸುತ್ತದೆ. ಇನ್ನು ಸರಳವಾಗಿ ಹೇಳೋದಾದರೆ, ಇಲ್ಲಿರುವಂತಹ ಲಿಂಗಗಳನ್ನು ನಾವು ದರ್ಶನ ಮಾಡೋದ್ರಿಂದ ನಮಗೆ ಯಾವ ರೀತಿ ಫಲಗಳು ಸಿಗುತ್ತೆ ಅಂತ ಹೇಳ್ತೀನಿ ಕೇಳಿ. ಇಂದ್ರಲಿಂಗವನ್ನು ನಾವು ದರ್ಶನ ಮಾಡೋದ್ರಿಂದ ನಮಗೆ ಆಯುಷ್ಷು, ಯಶಸ್ಸು ಸಿಗುತ್ತೆ. ಹಾಗೆ ಅಗ್ನಿಲಿಂಗವನ್ನು ನಾವು ದರ್ಶನ ಮಾಡೋದ್ರಿಂದ ಆಪತ್ತು ಎದುರಾದರೆ ನಮಗೆ ರಕ್ಷಣೆ ಸಿಗುತ್ತೆ. ಹಾಗೆ ಯಮಲಿಂಗವನ್ನು ದರ್ಶನ ಮಾಡೋದ್ರಿಂದ ಭಯ ನಿವಾರಣೆ, ದೀರ್ಘಾಯುಷ್ಯು ಉಂಟಾಗುತ್ತದೆ. ನಿರುತಿಲಿಂಗವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಆರೋಗ್ಯದ ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ವರುಣಲಿಂಗದಿಂದ ನಮ್ಮ ಸಮೃದ್ಧಿ, ಸುಖ ಸಿಗುತ್ತೆ. ವಾಯುಲಿಂಗದಿಂದ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ. ಹಾಗೆ ಕುಬೇರಲಿಂಗನಿಂದ ನಮಗೆ ಧನ, ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಈಶಾನ್ಯಲಿಂಗದಿಂದ ಜ್ಞಾನ, ಆಧ್ಯಾತ್ಮಿಕ ಬೆಳವಣಿಗೆ ಸಿಗುತ್ತೆ. ಹಾಗೆ ಇಲ್ಲಿರುವಂತಹ ಲಿಂಗಗಳಿಗೆ ಒಂದೊಂದು ಗ್ರಹಗಳು ಅಧಿದೇವತೆಯಾಗಿದ್ದಾವೆ.
ಈ ಲಿಂಗಗಳನ್ನು ಸ್ವತಃ ಅಷ್ಟದಿಕ್ಪಾಲಕರೇ ಪ್ರತಿಷ್ಠಾಪಿಸಿದ ಲಿಂಗಗಳು ಭಕ್ತರಿಗೆ ಆರೋಗ್ಯ, ಐಶ್ವರ್ಯ, ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಕರುಣಿಸುತ್ತದೆ ಎಂದು ಜನರೆಲ್ಲ ನಂಬಿದ್ದಾರೆ. ಗಿರಿ ಪ್ರದಕ್ಷಿಣೆ ಮಾಡುವಾಗ ನಮಗೆ ಇನ್ನೂ ಸ್ವಲ್ಪ ಸ್ಥಳಗಳು ನೋಡೋದಕ್ಕೆ ಸಿಗುತ್ತೆ. ಅದು ಯಾವುದು ಅಂದರೆ ರಮಣಾಶ್ರಮ ಇದೆ. ರಮಣಾಶ್ರಮ ಇದು ಅರುಣಾಚಲ ಬೆಟ್ಟದ ಪಾದದಲ್ಲಿರುವ ಅತ್ಯಂತ ಪ್ರಸಿದ್ಧ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಇದನ್ನು ರಮಣ ಮಹರ್ಷಿಗಳು ಅವರ ಸ್ಮರಣಾರ್ಥಕವಾಗಿ ಸ್ಥಾಪಿಸಲಾಗಿದೆ. ತಮ್ಮ 16ನೆಯ ವಯಸ್ಸಿನಲ್ಲಿ ರಮಣ ಮಹರ್ಷಿಯವರಿಗೆ ಆತ್ಮ ಸಾಕ್ಷಾತ್ಕಾರದ ಅನುಭವವಾಗುತ್ತೆ. ನಂತರ ಅವರು ಅರುಣಾಚಲ ಬೆಟ್ಟಕ್ಕೆ ಬಂದು ತಮ್ಮ ಜೀವನದ ಬಹುಪಾಲು ಸಮಯವನ್ನು ಇಲ್ಲಿ ಕಳೆಯುತ್ತಾರೆ. ಆಶ್ರಮದ ಪ್ರಮುಖ ಸ್ಥಳಗಳು ಯಾವುದು ಎಂದರೆ ಮಹರ್ಷಿಯವರ ಸಮಾಧಿ ಮಂದಿರ ಇದೆ, ಹಾಗೆ ಧ್ಯಾನ ಮಂದಿರ ಇದೆ. ಇನ್ನು ವಿರೂಪಾಕ್ಷ ಗುಹೆ ಇದೆ. ಈ ಗುಹೆಯಲ್ಲಿ ಮಹರ್ಷಿಯವರು ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ. ಮತ್ತೆ ಸ್ಕಂದ ಆಶ್ರಮ ಇದೆ. ಇಲ್ಲಿ ಟ್ರೆಕ್ಕಿಂಗ್ ಎಲ್ಲ ಮಾಡ್ಬೋದು. ಕಾರ್ತಿಗೈ ದೀಪಂ ಹಬ್ಬದ ಬಗ್ಗೆ ಹೇಳ್ತೀನಿ. ತಮಿಳುನಾಡಿನ ಅತ್ಯಂತ ಪ್ರಸಿದ್ಧ ಹಬ್ಬಗಳಲ್ಲಿ ಇದು ಸಹ ಒಂದು. ವಿಶೇಷವಾಗಿ ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಅರುಣಾಚಲ ಬೆಟ್ಟದಲ್ಲಿನ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾದಂತಹ ಒಂದು ಹಬ್ಬ ಅಂತ ಹೇಳ್ಬೋದು. ಪುರಾಣದ ಪ್ರಕಾರ ಶಿವನು ಅನಂತ ಅಗ್ನಿಸ್ತಂಭ ರೂಪದಲ್ಲಿ ಪ್ರತ್ಯಕ್ಷರಾದ ದಿನವನ್ನು ಸ್ಮರಿಸುವಂತಹ ಹಬ್ಬಕ್ಕೆ ಕಾರ್ತಿಗೈ ದೀಪಂ ಹಬ್ಬ ಅಂತ ಹೇಳ್ತಾರೆ. ಆದ್ದರಿಂದ ಅರುಣಾಚಲ ಬೆಟ್ಟವನ್ನು ಶಿವನ ಜ್ಯೋತಿ ಸ್ವರೂಪವೆಂದು ಸಹ ನಂಬುತ್ತಾರೆ. ಕಾರ್ತೀಕ ಮಾಸದ ಪೂರ್ಣಿಮೆಯ ದಿನದಂದು ಈ ಹಬ್ಬ ನಡೆಯುತ್ತೆ. ಸಂಜೆ ಸಮಯದಲ್ಲಿ ಅರುಣಾಚಲ ಬೆಟ್ಟದ ಮೇಲೆ ಭಾರಿ ದೀಪಗಳನ್ನು ಬೆಳಗಿಸ್ತಾರೆ. ಈ ದೀಪವು ಹಲವು ಕಿಲೋಮೀಟರ್ ದೂರದಿಂದಲೂ ಸಹ ಕಾಣಿಸುತ್ತದೆ. ಲಕ್ಷಾಂತರ ಭಕ್ತರು ಬೆಟ್ಟದ ಸುತ್ತಲಿನ ಸುಮಾರು 14 ಕಿಲೋಮೀಟರ್ ಪ್ರದಕ್ಷಿಣೆಯೂ ಸಹ ಮಾಡ್ತಾರೆ. ಇನ್ನು ಅರುಣಾಚಲ ದೇವಸ್ಥಾನದ ಮಹತ್ವವನ್ನು ತಿಳಿಸ್ತೀನಿ. ಇದು ಶಿವನ ಪಂಚಭೂತ ಕ್ಷೇತ್ರಗಳಲ್ಲಿ ಅಗ್ನಿ ಅಂದರೆ ಬೆಂಕಿ ತತ್ವವನ್ನು ಪ್ರತಿನಿಧಿಸುವಂತಹ ಕ್ಷೇತ್ರವಾಗಿದೆ. ಇಲ್ಲಿ ಶಿವನು ಅರುಣಾಚಲೇಶ್ವರ ರೂಪದಲ್ಲಿ ಮತ್ತು ಪಾರ್ವತಿ ದೇವಿಯು ಉನ್ನಾಮುಲೈ ಅಮ್ಮನ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ. ಪುರಾಣದ ಪ್ರಕಾರ ಶಿವನು ಬ್ರಹ್ಮ ಮತ್ತು ವಿಷ್ಣುವಿಗೆ ಅನಂತ ಜ್ಯೋತಿ ಸ್ತಂಭವಾಗಿ ಕಾಣಿಸಿಕೊಂಡ ಸ್ಥಳವೆಂದು ನಂಬಲಾಗಿದೆ. ಈ ದೇವಸ್ಥಾನವು ಸುಮಾರು 25 ಎಕರೆ ಪ್ರದೇಶದಲ್ಲಿ ಹರಡಿರುವಂತಹ ಒಂದು ಭವ್ಯವಾದಂತಹ ದೇವಾಲಯ. ಪೂರ್ವ ರಾಜಗೋಪುರವು ಸುಮಾರು 66 ಮೀಟರ್ ಎತ್ತರ ಹೊಂದಿದ್ದು ದಕ್ಷಿಣ ಭಾರತದ ಅತಿ ಎತ್ತರದ ಗೋಪುರಗಳಲ್ಲಿ ಇದು ಸಹ ಒಂದಾಗಿದೆ. ಇಲ್ಲಿರುವ ಗೋಪುರಗಳು ದ್ರಾವಿಡ ಶೈಲಿಯ ಭವ್ಯ ಗೋಪುರಗಳಾಗಿವೆ. ಒಟ್ಟು ಇಲ್ಲಿ 9 ಗೋಪುರಗಳಿವೆ. ಅದರಲ್ಲಿ 11 ಮಹಡಿಗಳಿವೆ. ಕರ್ನಾಟಕದ ರಾಜರಾದಂತಹ ಕೃಷ್ಣದೇವರಾಯ ಅರಸ್ ಇವರು ಈ ಗೋಪುರದ ನಿರ್ಮಾಣವನ್ನು ಪ್ರಾರಂಭಿಸಿದರು. ಹಾಗೆ ಇದನ್ನು ಸೇವಪ್ಪ ನಾಯಕ ಅವರು ಇದನ್ನು ಸಂಪೂರ್ಣಗೊಳಿಸಿದರು. 9 ಗೋಪುರಗಳು ಯಾವುದು ಎಂದರೆ ರಾಜಗೋಪುರಂ, ತಿರುಮಂಜನ ಗೋಪುರಂ, ಅಮ್ಮಣ್ಣಿ ಅಮ್ಮಾಳ್ ಗೋಪುರಂ, ಪೇಯ್ ಗೋಪುರಂ, ವಳ್ಳಾಳ ಮಹಾರಾಜ ಗೋಪುರಂ, ಕಿಳಿ ಮಹಾರಾಜ ಗೋಪುರಂ, ದಕ್ಷಿಣ ಕಟೈ ಗೋಪುರಂ, ಉತ್ತರ ಕಟೈ ಗೋಪುರಂ ಮತ್ತು ಪಶ್ಚಿಮ ಗೋಪುರಂ. ಇನ್ನು ಈ ಗೋಪುರಕ್ಕೆ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಮಹತ್ವ ಇದೆ. ಏನು ಅಂದರೆ ಈ 9 ಗೋಪುರಗಳನ್ನು ಮಾನವ ದೇಹದ 9 ದ್ವಾರಗಳು ಅಂದರೆ 9 ದ್ವಾರಗಳು ಎಂಬ ತತ್ವದೊಂದಿಗೆ ಹೋಲಿಸಲಾಗಿದೆ. ಭಕ್ತರು ಇದರ ಮೂಲಕ ಒಳಭಾಗದಲ್ಲಿ ಸಾಗಿದರೆ ಬಾಹ್ಯ ಜಗತ್ತಿನಿಂದ ಆಂತರಿಕ ಆತ್ಮಜ್ಞಾನದತ್ತ ಸಾಗುತ್ತಿರುವುದನ್ನು ಇದು ಸೂಚಿಸುತ್ತದೆ. ಇನ್ನು ಕೇವಲ ಗೋಪುರ ದರ್ಶನದಿಂದಲೂ ಸಹ ನಮಗೆ ಪುಣ್ಯ ಸಹ ಲಭಿಸುತ್ತದೆ. ದೇವಾಲಯದ ಒಳಗೆ ಅನೇಕ ಮಂಟಪಗಳು, ಪ್ರಕಾರಗಳು ಮತ್ತು ಪವಿತ್ರ ತೀರ್ಥಗಳಿವೆ. ಒಟ್ಟಾರೆಯಾಗಿ ಹೇಳೋದಾದರೆ ಅರುಣಾಚಲೇಶ್ವರ ದೇವಸ್ಥಾನವು ಭಕ್ತಿ, ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅದ್ಭುತ ಸಂಗಮವಾಗಿದೆ. ಇನ್ನು ಈ ದೇವಸ್ಥಾನಕ್ಕೆ ಮುಕ್ತಿಧಾಮ ಅಂತ ಕರೀತಾರೆ ಅಂತ ಹೇಳಿದೆ. ಏನಕ್ಕೆ ಅಂದರೆ ಬೇರೆ ಕ್ಷೇತ್ರಗಳಲ್ಲಿ ಮೋಕ್ಷಕ್ಕಾಗಿ ತಪಸ್ಸು, ಯಜ್ಞ, ದೀರ್ಘ ಸಾಧನೆ ಅಗತ್ಯವಾಗಿರುತ್ತೆ. ಆದರೆ ಇಲ್ಲಿ ಕೇವಲ ದೇವರ ಸ್ಮರಣೆ, ದರ್ಶನ ಅಥವಾ ಈ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಮಹಾಪುಣ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಇಂದಿನ ಈ ವಿಡಿಯೋ ಹೇಗನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಮತ್ತೆ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಹೊಸ ರೀತಿಯಾದಂತಹ ಒಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.